ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿಗಂತೇಳಿ ಸಾಲಿಗ್ರಾಮ ಗುರು ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸುಮಾರು ದಿನ ಆಯ್ತು ಹೋಯಿದೆ. ಇವತ್ತೊಂದು ಹೋಗಿ ದೇವರದ್ದು ದರ್ಶನ ಮಾಡಿ ಬರುವ ಅಂತೇಳಿ ಹೇಳಿ ನಾನು, ನನ್ನ ಅಮ್ಮ, ನನ್ನ ಪಪ್ಪ, ನನ್ನ ತಂಗಿ, ನಾವು 4 ಜನ ಹೊರಟಿದ್ದೇವೆ. 4 ಜನ ಹೋಗಿ ದೇವರ ದರ್ಶನ ಮಾಡಿ ಬರ್ತೇವೆ ಅಷ್ಟೇ. ಮಾತಾಡುವಾಗ ಏನಾದರೂ ತಪ್ಪಿದ್ರೆ ಅಲ್ಲಲ್ಲೇ ಕ್ಷಮಿಸಿ ಬಿಡಿ ಆಯ್ತು. ಎಂತಕ್ಕೆಂದರೆ ನಾನು ಯಾವುದು ಸ್ಕ್ರಿಪ್ಟ್ ಮಾಡ್ಕೊಂಡಾಗಲಿ ಎಂಥ ಆಲೋಚನೆ ಎಲ್ಲ ಮಾಡಿ ಫುಲ್ ಪೇಜೆಲ್ಲ ಬರ್ಕೊಂಡು ಇಂಥದ್ದೆಲ್ಲ ಮಾಡ್ತಿಲ್ಲ. ನಾನು ಅಲ್ಲಲ್ಲೇ ಎಂತ ಎಣಿಸತ್ತು ಅದೇ ಹೇಳ್ತಿರ್ತೇನೆ. ಮತ್ತು ನಾನು ಮಾತಾಡುವಾಗ ಸ್ವಲ್ಪ ಅಂತೇಳಿ ಹೇಳಿ ಬಂದರೆ ಅದು ಕ್ಷಮಿಸಿ ಬಿಡಿ ಆಯಿತಾ. ಅದು ನನಗೆ ಬಂದುಬಿಡತ್ತೆ. ನಾನು ಎಂತ ಮಾಡೋಕ್ಕಿಲ್ಲ. ನಾನು ಮೊದಲಿಂದ ಮಾತಾಡ್ಕೊ ಬಂದದ್ದೇ ಹಂಗಾಗಿ ಅದು ಇನ್ಬಿಲ್ಟಾಗಿ ಬರ್ತಾ ಇರತ್ತು. ಅದಕ್ಕೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ವಟ ಅಂಥೇಳಿ ಇವಳು ಅಂಥೇಳಿ ಎಣಿಸ್ಕೊಳ್ಳೇಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಗುರು ನರಸಿಂಹ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಇವತ್ತು ಏಕಾದಶಿ ದಿನ ವಿಷ್ಣುವಿನ ಅವತಾರದ್ದು ದೇವಸ್ಥಾನಗಳಿಗೆಲ್ಲ ಹೋಗೋದ್ರಿಂದ ಶುಭ ಫಲ ಸಿಗುತ್ತೆ ಅಂತೇಳಿ ಹೇಳಿ ಎಲ್ಲ ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ನಾವು ದೊಡ್ಡವ್ರು ಹೇಳಿಕೊಟ್ಟು ಹಾದಿಯಲ್ಲೇ ನಡೆಯುವುದಲ್ಲ. ಸೊ ಪಪ್ಪ ಅಮ್ಮ ಎಲ್ಲ ಹೇಳಿದ್ದಾರೆ ಇವತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಇಲ್ಲಿ ನಮಗೆ ಹತ್ತಿರ ಇರೋದು ಗುರು ನರಸಿಂಹ ದೇವಸ್ಥಾನ. ಸೊ ಅದಕ್ಕೆ ನಾವು ಗುರು ನರಸಿಂಹ ದೇವಸ್ಥಾನಕ್ಕೆ ಇವಾಗ ಹೊರಟಿದ್ದೇವೆ. ಅಲ್ಲಿ ಹೋಗಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಸೀದಾ ಮನೆಗೆ ಬರ್ತೇವೆ. ಅದೊಂದು ವಿಡಿಯೋ ಮಾಡುವ ಅಂತ ಹೇಳಿ ನಾನಿವತ್ತು ಸ್ಟಾರ್ಟ್ ಮಾಡಿದೆ. ವಿಡಿಯೋ ಎಂಡ್ ತನಕ ನೋಡಿ. ನಾನು ದೇವಸ್ಥಾನದಲ್ಲಿ ಎಷ್ಟು ಕವರ್ ಮಾಡೋಕತ್ತ ಅಷ್ಟು ಕವರ್ ಮಾಡ್ತೇವೆ. ವಿಡಿಯೋ ಎಂಡ್ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಅಮ್ಮಗೋಸ್ಕರ ಕಾಯ್ತಿದ್ದೇವೆ. ನಮ್ಮಮ್ಮ ಇನ್ನೂ ಬರಲ್ಲ. ನಮ್ಮಮ್ಮ ಯಾವಾಗಲೂ ಲೇಟ್ ಆಯ್ತು, ಯಾವಾಗಲೂ ಲೇಟ್. ಲಾಸ್ಟ್ ಮಿನಿಟಲ್ಲಿ ಬಂದ್ಕೊಂಡು ಹತ್ತಿದ್ರು ಕಡಿಗೆ ವಟ ಅಮ್ಮಗೆ ಶುರು ಮಾಡ್ತಾರೆ. ಪಪ್ಪ ಫಸ್ಟಿಗೆ ಬಂದ್ಕೊಂಡು ಕೂತ್ಕೊಂಡಿದ್ದ. ಆದ್ರೂ ಇನ್ನೂ ಅಮ್ಮ ಬರಲ್ಲ. ನಾನು ಕಾರ್ ಹತ್ರ ಬಂದು ಪಪ್ಪನ ಪ್ಲೇಸ್ ನಾನು ಆಕ್ಯುಪೈಡ್ ಮಾಡ್ಕೊಂಡ್ಬಿಟ್ಟು ಅಡ್ಡಿಲ್ಲ, ಪರವಾಗಿಲ್ಲ ಬಿಡು. ನಾವು ಬಂದು ಎಷ್ಟು ಹೊತ್ತಾಯ್ತು. ಅಮ್ಮ ಅಯ್ಯೋ ಬಂದ. ಅಮ್ಮ ನೀವು ಲೇಟು ಇದು ಮಾಡೋಕ್ಕಿಲ್ಲ. ನಿಮ್ಮ ಬಾಗ್ಲಾಕಿ ಬರಲ್ಲ. ಪ್ರಸೀದಂ ಪ್ರಿಯಂ ವೆಂಕಟೇಶಂ ಪ್ರಯಶ್ಚ ವೆಂಕಟೇಶಂ ನನಾಥೋ ನನಾಥ್ ಸತ್ಸದಾ ವೆಂಕಟೇಶಂ ಸ್ಮರಾಮಿ. ನಿನ್ನೆ ಇವತ್ತು ಯಾವತ್ತು ಹೊರಗೆ ಹಾಕಿದ್ದಂಬ್ರಲ್ಲ. ರಥ ಮಾಡ್ತಿದ್ದಾರೆ. ನಿನ್ನೆ ಇರ್ಲ ನಾವು ಗೊತ್ತಿಲ್ಲ. ಅದೇ ನಿನ್ನೆ ರಥ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ನಾಳೆ ರಥ ಹೊರಗೆ ಹಾಕುದಂತ ಹೇಳ್ತಿದ್ದೆ. ನಾವೀಗ ರೀಚ್ ಆಯ್ತು. ಇನ್ನು ದರ್ಶನ ಮಾಡಿ ಲೈಟ್ ಆಫ್ ಮಾಡ. ಅದಲ್ಲ ಮೇನ್ ಲೈಟ್ ಎಲ್ಲ ಆಫ್ ಮಾಡೋಕೆ ಇದು ನಾನು ಹಿಂಗೆ ಇಟ್ಟಿಕ್ಕೆ ಹೋಗ್ಕತ್ತ ಆಫ್ ಮಾಡಿ ಬೇಕು. ಇಳಿ ನೀಳಿ ದೇವಸ್ಥಾನ ಪಪ್ಪ. ಚಂದ್ರಸ ಇದೆ, ಸುಳ್ಳಲ್ಲ ಕಾಣ. ಈ ರಥ ನಾಡ್ದು ಎಳಿಲಿಕ್ಕಿತ್ತು ರಥೋತ್ಸವಕ್ಕೆ. ಸಾರಿ, ಅಮ್ಮ ಇಲ್ಲೂ ಲೇಟು. ಅಮ್ಮ ಇಲ್ಲೂ ಬರಲಿಲ್ಲ, ಪಪ್ಪ ಮಾತ್ರ ಬಂದದ್ದು. ಅಲ್ಲೇ ಇರ್ತಿತ್ತು ಮೇ ಬಿ. ಆಗ ಅದು ರಥದ್ದೇ ಅಲ್ಲ. ನಿನ್ನ ತಲೆ ಓಲ್ ನೋಡಲಿ. ಸ್ಟೀಲ್ದು ಎಂಥದ್ದು ಟಾಟದ್ದು. ಹಬ್ಬ ದಿನಗಳ ಹತ್ರ ಬಂತು. ಹಬ್ಬಕ್ಕೋಸ್ಕರ ಇದು ರಥ ಹೊರಗಿಟ್ಟಿದ್ದಾರೆ. ಇದಕ್ಕಿನ್ನ ರಥಕ್ಕೆ ಇನ್ನು ರೆಡ್ ಕಲರ್ದೆಲ್ಲ ಎಂಥದ್ದೆಲ್ಲ ಹಾಕ್ಲಿಕ್ಕಿತ್ತು. ರಥ ನೋಡಿ ಎಷ್ಟು ದೊಡ್ಡದಿತ್ತು. ಇದು ಚಕ್ರ ಕಾಣುತ್ತೆ. ಒಂದೊಂದು ಚಕ್ರನೇ ಸುಮಾರು ದೊಡ್ಡದಿತ್ತು. ಇದ್ರಂಗೆಲ್ಲ ಸುಮಾರು ಡಿಸೈನ್ಸ್ ಇದೆ. ಎಷ್ಟು
ಎಷ್ಟು ವರ್ಷದ ಹಳೆ ಮಂದಿದೆ ಇದು ಮರ. ಮರದ್ದು ಹಲಸಿನ ಮರದಿಂದನೇ ಮಾಡಿರ್ತಾರೆ ಮೇ ಬಿ. ಆದರೆ ಅಲ್ಲಿದೆ ನೋಡಿ ನರಸಿಂಹ ದೇವರ ಫೋಟೋ. ಅಪ್ಪ ಅಮ್ಮ ಸಹ ದರ್ಶನ ಮುಗಿಸಿ ಈಗ ಹೊರಗೆ ಬರ್ತಾ ಇದ್ದರು. ನಮ್ಮದು ದರ್ಶನ ಎಲ್ಲ ಆಯಿತು. ಇವತ್ತು ಜನ ಕಮ್ಮಿ, ತುಂಬ ಒಳ್ಳೆಯ ದರ್ಶನ ಆಯಿತು ನಮಗೆ. ಜನ ಜಾಸ್ತಿ ಇರಲಿಲ್ಲ. ನಾವು ಮೊನ್ನೆ ಎಲ್ಲ ಬಂದಾಗ ಜಾಸ್ತಿ ಜನ ಇದ್ದರು. ಕೆಲವು ಸಲ ಇಲ್ಲೆಲ್ಲ ಪೂಜೆ ಎಲ್ಲ ಇರುತ್ತಲ್ಲ, ದೊಡ್ಡ ದೊಡ್ಡ ಪೂಜೆ ಎಲ್ಲ ಇರುತ್ತೆ, ಆವತ್ತು ಜನ ಜಾಸ್ತಿ ಇರ್ತಾರೆ. ಇಲ್ಲಾಂದರೆ ಜನ ಕಮ್ಮಿನೇ ಇರ್ತಾರೆ. ಇವತ್ತು ಏಕಾದಶಿ ಆಗಿರೋದ್ರಿಂದ